ಎಲ್ಲರಿಗೂ ನಮಸ್ಕಾರ. ಕೃಷ್ಣ ಪ್ರೇಮಿ ಚಾನಲ್ಗೆ ಸ್ವಾಗತ. ಇವತ್ತು ಬದನೆಕಾಯಿ ಚಟ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಇದು ಚಪಾತಿಗೆ, ಪೂರಿಗೆ, ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ಮತ್ತು ಮಾಡೋದು ತುಂಬ ಸುಲಭ. ಮೊದಲು ಒಂದು ಈರುಳ್ಳಿನ ಸುಟ್ಕೋಬೇಕು. ಈ ರೀತಿ ಇರಲಿ. 2 ಬೆಳ್ಳುಳ್ಳಿ ಸುಟ್ಕೊಳ್ಳೋಣ. 1 ಟೊಮೊಟೊ ಹಣ್ಣು, ಒಂದು 6-7 ಹಸಿಮೆಣಸಿನ್ಕಾಯಿ ತವಾಯಿನಲ್ಲಿ ಫ್ರೈ ಮಾಡಿಕೊಂಡ್ರೆ ಸಾಕು. ಒಂದು 3 ಬದನೆಕಾಯಿನ ಸುಟ್ಕೋತಾ ಇದ್ದೀನಿ. ಮಿಕ್ಸಿ ಜಾರ್ಗೆ ನಾವು ಹುರಿದಿರೋ ಅಂಥದ್ದು ಎಲ್ಲನೂ ಹಾಕೊಳ್ಳೋಣ. ಅದರ ಜೊತೆಗೆ 1 ಹಸಿ ಟೊಮೊಟೊ ಹಣ್ಣು, 1 ಹಸಿ ಈರುಳ್ಳಿ, 1 ಹಸಿ ಬೆಳ್ಳುಳ್ಳಿ ಹಾಕ್ಕೊಂಡು ರುಬ್ಕೊಳ್ಳೋಣ. ಬದನೆಕಾಯಿ ಸುಟ್ಟಿರೋ ಸಿಪ್ಪೆನ ಮೇಲೆ ಈ ರೀತಿ ತೆಗಿಬೇಕು. ಮತ್ತು ಬದನೆಕಾಯಲ್ಲಿ ಏನಾರ ಹುಳ್ಕ ಇದ್ದರೆ ಈ ರೀತಿ ತೆಗೆದು ನೋಡಿದ್ರೆ ಗೊತ್ತಾಗೋಗುತ್ತೆ. ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ ಸಾಸಿವೆ, ಕರಿಬೇವು, ಸಣ್ಣಗೆ ಹೆಚ್ಚಿರೋಂಥ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನಾವು ರುಬ್ಬಿರೋಂಥ ಮಿಶ್ರಣ ಹಾಕಿ ಅದನ್ನು ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಮಿಕ್ಸಿ ಜಾರ್ಗೆ ನೀರು ಹಾಕಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು, ಈ ಟೈಮಲ್ಲಿ ನಮ್ಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಬದನೆಕಾಯಿನ ಕಟ್ ಮಾಡಿಕೊಂಡು ಗೊಜ್ಜೊಳಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈ ರೀತಿ ಸ್ವಲ್ಪನೂ ನೀರಿನಂಶ ಇಲ್ಲದ ಹಾಗೆ ಫ್ರೈ ಮಾಡ್ಕೋಬೇಕು. ರುಚಿಯಾದ ಬದನೆಕಾಯಿ ಚಟ್ನಿ ರೆಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.